Hi, Namaste. In this video, we will see the concept heat engines in that petrol and diesel engine. Now, a heat engine is a device used for converting heat energy into ಮೆಕ್ಯಾನಿಕಲ್ ಎನರ್ಜಿ. ಈ ಹೀಟ್ ಇಂಜಿನಲ್ಲಿ ಏನಾಗುತ್ತೆ, ಹೀಟ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಅಂಥ ಡಿವೈಸ್ನ ವಿಲ್ ಕಾಲ್ ಇಟ್ ಆಸ್ ಹೀಟ್ ಇಂಜಿನ್ಸ್. ಅವರ್ ಫೆಮಿಲಿಯರ್ ಎಕ್ಸಾಂಪಲ್ಸ್, ಈಗ ವಿಂಡ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋಂಥ ಡಿವೈಸ್ ಯಾವುದು ಅಂತಂದರೆ ದಟ್ ಈಸ್ ವಿ ನೋ ವಿಂಡ್ ಮಿಲ್. ಸಿಮಿಲರ್ಲಿ ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋಂಥ ಡಿವೈಸ್ ಯಾವುದು ಅಂದರೆ ದೋಸ್ ಆರ್ ಸೋಲಾರ್ ಸೆಲ್ಸ್. ಸಿಮಿಲರ್ಲಿ ಇಲ್ಲೂ ಕೂಡ ಹೀಟ್ ಎಂಜಿನ್ನು ಹೀಟ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ದೋಸ್ ಆರ್ ಆಲ್ ಹೀಟ್ ಎಂಜಿನ್ಸ್. ಈ ಹೀಟ್ ಎಂಜಿನ್ಸ್ನ ಟೂ ಟೈಪ್ಸ್ ಆಗಿ ಡಿಫೈನ್ ಮಾಡಿದ್ದಾರೆ. ದಿ ಫಸ್ಟ್ ಒನ್ ಈಸ್ ಎಕ್ಸ್ಟರ್ನಲ್ ಕಂಬಷನ್ engine. In this engine, fuel is burned outside the working portion of the engine. ಎಕ್ಸ್ಟರ್ನಲ್ ಅಂತಂದರೆ ಹೊರಗಡೆ, ಕಂಬಷನ್ ಅಂತಂದರೆ ಬರ್ನಿಂಗ್ ಅಂತಂದರೆ ಇಲ್ಲಿ ಫ್ಯೂಯಲ್ ಏನು ಮಾಡ್ತಿದ್ದಾರೆ, ಇಂಜಿನಿಂದ ಹೊರಗಡೆ ಬರ್ನ್ ಮಾಡ್ತಿದ್ದಾರೆ. ದೇರ್ಫೋರ್ ದಿ ಬರ್ನಿಂಗ್ ಆಫ್ ಫ್ಯೂಯಲ್ ಈಸ್ ಔಟ್ಸೈಡ್ ದಿ ಇಂಜಿನ್. ಎಕ್ಸಾಂಪಲ್ ಸ್ಟೀಮ್ ಇಂಜಿನ್. ಈ ಸ್ಟೀಮ್ ಇಂಜಿನಲ್ಲಿ ಫ್ಯೂಯಲ್ ಏನಾಗುತ್ತೆ, ಫ್ಯೂಯಲ್ಲು ವಾಟರ್ ಆಗುತ್ತೆ. ಈ ವಾಟರ್ನ ಇಂಜಿನಿಂದ ಆಚೆ ಕಡೆ ಬರ್ನ್ ಮಾಡ್ತಿರ್ತಾರೆ. ಫ್ರಮ್ ದಟ್ ಸ್ಟೀಮ್ ದೇ ವಿಲ್ ಯೂಸ್ ದಟ್ ಸ್ಟೀಮ್ ಆ್ಯಂಡ್ ದೇ ವಿಲ್ ಯೂಸ್ ಸಮ್ ಮೆಕ್ಯಾನಿಕಲ್ ವರ್ಕ್. ಅದೇ ರೀತಿ ಇಂಟರ್ನಲ್ ಅಂತಂದರೆ ಹೊರಗಡೆ, ಇಂಟರ್ನಲ್ ಕಂಬಷನ್ ಇಂಜಿನ್. ಇನ್ ದಿಸ್ ಇಂಜಿನ್ ಫ್ಯೂಯಲ್ ಈಸ್ ಬರ್ನ್ಡ್ ಇನ್ಸೈಡ್ ದಿ ವರ್ಕಿಂಗ್ ಪೋರ್ಷನ್ ಆಫ್ ದಿ ಇಂಜಿನ್. ಅಂದರೆ ಈ ಟೈಪ್ಸ್ ಆಫ್ ಇಂಜಿನಲ್ಲಿ ಫ್ಯೂಯಲ್ನ ಇಂಜಿನ್ ಒಳಗಡೆ ಬರ್ನ್ ಮಾಡ್ತಾರೆ, ಅಥವಾ ದೇ ವಿಲ್ ಬರ್ನ್ ದಿ ಫ್ಯೂಯಲ್ ಇನ್ಸೈಡ್ ದಿ ಇಂಜಿನ್. ದೇರ್ಫೋರ್ ದೋಸ್ ಆರ್ ಆಲ್ ದಿ ಇಂಟರ್ನಲ್ ಕಂಬಷನ್ ಇಂಜಿನ್. ಅದಕ್ಕೆ ಎಕ್ಸಾಂಪಲು ಪೆಟ್ರೋಲ್ ಇಂಜಿನ್ ಆ್ಯಂಡ್ ಡೀಸೆಲ್ ಇಂಜಿನ್. ಇನ್ ಫ್ಯೂಚರ್ ಈ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ನ ಡೀಟೇಲಾಗಿ ಸ್ಟಡಿ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ದೇರ್ಫೋರ್ ಇದೆರಡು these are all the two types of heat engines. Those are internal combustion engine and external combustion engine. Now this is the rough schematic diagram of heat engine. A heat engine consists of the hot reservoir. It is also called as source at temperature T1 with the heat engine, and also it consists of the cold reservoir. It is also called as sink at temperature T2. ಈಗ ಓವರ್ ಆಲ್ ವರ್ಕಿಂಗ್ ಆಫ್ ದಿ ಬ್ರಾಡ್ ವರ್ಕಿಂಗ್ ಆಫ್ ದಿಸ್ ಹೀಟ್ ಎಂಜಿನ್ ಏನು ಅಂತಂದರೆ, ಈಗ ಹಾಟ್ ರಿಸರ್ವೈರ್ ಅಂತಂದರೆ ಎ ಸ್ಟೋರೇಜ್. ಫಾರ್ ಎಕ್ಸಾಂಪಲ್ ರಿಸರ್ವೈರ್ ಅಥವಾ ಡ್ಯಾಮ್ ಅಂತೀವಿ. ಈ ಡ್ಯಾಮೆಲ್ಲ ಏನು, ಇಟ್ ಇಸ್ ಎ ಸ್ಟೋರೇಜ್ ಆಫ್ ಎ ಲಾರ್ಜ್ ಅಮೌಂಟ್ ಆಫ್ ವಾಟರ್. ಇಲ್ಲಿ ಹಾಟ್ ರಿಸರ್ವೈರ್ ಅಂತಂದರೆ ಇಟ್ ಈಸ್ ಎ ರಿಸರ್ವೈರ್ ಆಫ್ ಟೆಂಪರೇಚರ್ ವಿಚ್ ಈಸ್ ಎಟ್ ಹೈ ಟೆಂಪರೇಚರ್. ರಿಸರ್ವೈರ್ ವಿಚ್ ಈಸ್ ಹ್ಯಾವಿಂಗ್ ಮೋರ್ ಟೆಂಪರೇಚರ್ ಆಫ್ ಟೆಂಪರೇಚರ್ T1, ಅದನ್ನೆಲ್ಲ ಸೋರ್ಸ್ ಅಂತ ಕರಿತೀವಿ. heat engine. This heat engine will extract a heat of Q1. Q1 ಅಷ್ಟು ಹೀಟನ್ನು ಈ ಹಾಟ್ ರಿಸರ್ವೈರಿಂದ ತಗೊಂಡು ಈ ಹೀಟ್ ಎಂಜಿನ್ ಏನು ಮಾಡುತ್ತೆ, ಸಮ್ ವರ್ಕನ್ನು ಮಾಡಿಬಿಟ್ಟು ರಿಮೈನಿಂಗ್ ಹೀಟ್ ದಟ್ ಈಸ್ Q2ನ ಕೋಲ್ಡ್ ರಿಸರ್ವರ್ಗೆ ಕಳಿಸುತ್ತೆ. ಇಲ್ಲಿ ಇನ್ನು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಯು ಕನ್ಸಿಡರ್ ಎ ಸಿಂಪಲ್ ಪೆಟ್ರೋಲ್ ಇಂಜಿನ್. ಈ ಪೆಟ್ರೋಲ್ ಇಂಜಿನಲ್ಲಿ ಏನಾಗುತ್ತೆ, ಕಂಬಷನ್ ಆಗುತ್ತೆ. ಕಂಬಷನ್ ಅಂತಂದರೆ ಬರ್ನ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಹೀಟು ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಅದು ಸೋರ್ಸು. ಆ ಸೋರ್ಸಿಂದ ಹೀಟನ್ನು ಅಬ್ಸರ್ವ್ ಮಾಡಿಕೊಂಡು ಅದೇನು ಮಾಡುತ್ತೆ, ಸಮ್ ವರ್ಕನ್ನು ಮಾಡುತ್ತೆ. ಸಮ್ ವರ್ಕ್ ಅಂತಂದರೆ ಆ ಪಿಸ್ಟನ್ ಮೂವ್ ಆಗುತ್ತೆ. ಆ ಪಿಸ್ಟನ್ ಮೂವ್ ಆಗೋದ್ರಿಂದ ಫ್ಲೈ ವೀಲ್ ಮೂವ್ ಆಗೋದ್ರಿಂದ ಆ ಇಂಜಿನ್ದು ವೀಲ್ಸ್ ಎಲ್ಲ ಮೂವ್ ಆಗಿ ಆ ವೆಹಿಕಲ್ದು ವೀಲು ಮೂವ್ ಆದರೆ ಆ ವೆಹಿಕಲ್ಲು ಮೂವ್ ಆಗುತ್ತೆ. ಅಂದರೆ ಈ ಹಾಟ್ ರಿಸರ್ವಿಂದ, ಕಂಬಷನಿಂದ, ಆ ಒಂದು ಬರ್ನಿಂಗಿಂದ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು. ಎಷ್ಟು ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, Q1 ಅಷ್ಟು ಹೀಟನ್ನು ಅಬ್ಸರ್ವ್ ಮಾಡಿಕೊಂಡು ಸಮ್ ವರ್ಕನ್ನು ಮಾಡಿ ರಿಮೈನಿಂಗ್ ಆಫ್ಟರ್ ಕಂಬಷನ್, ಅಂದರೆ ಅದು ಕಂಬಷನ್ ಆದಮೇಲೆ ಆ ಮಿಕ್ಸ್ಚರ್ನ ಕೋಲ್ಡ್ ರಿಸರ್ವೈರ್ ಅಂತಂದರೆ ಹೊರಗಡೆ ಎನ್ವೈರ್ಮೆಂಟು. ಹಾಟ್ ರಿಸರ್ವೈರ್ ಅಂತಂದರೆ ಇಂಜಿನು, ಕೋಲ್ಡ್ ರಿಸರ್ವೈರ್ ಅಂತಂದರೆ ಹೊರಗಡೆ ಇರೋಂಥ ಎನ್ವೈರ್ಮೆಂಟು. ಹೊರಗಡೆ ಎನ್ವೈರ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ಟೆಂಪರೇಚರು ಈ ಇಂಜಿನ್ದು ಜಾಸ್ತಿ ಇರುತ್ತೆ, ಎನ್ವೈರ್ಮೆಂಟು ಕಡಿಮೆ ಇರುತ್ತೆ. ಹಂಗಾಗಿ ಇಂಜಿನಿಂದ ಎನ್ವೈರ್ಮೆಂಟಿಗೆ ಸ್ವಲ್ಪ ಹೀಟನ್ನ ವರ್ಕಿಗಾಗಿ ಯೂಸ್ ಮಾಡಿಕೊಂಡು ರಿಮೈನಿಂಗ್ ಹೀಟನ್ನ ಎನ್ವೈರ್ಮೆಂಟಿಗೆ ಕಳಿಸುತ್ತೆ, ವಿಚ್ ಈಸ್ ಹೀಟ್ ಎಂಜಿನ್. ಕೋಲ್ಡ್ ರಿಸರ್ವ್ ಅಂದರೆ ಸಿಂಕು, ಹಾಟ್ ರಿಸರ್ವ್ ಮೀನ್ಸ್ ಸೋರ್ಸ್ ಅಟ್ ಟೆಂಪರೇಚರ್ T1 and T2.
ಇಲ್ಲಿ ಎಷ್ಟು ವರ್ಕ್ ಆಗಿದೆ ಅನ್ನೋಕ್ಕೆ ಎಷ್ಟು ನಾವು ಸಪ್ಲೈ ಮಾಡಿರ್ತೀವಿ ಮೈನಸ್ ಎಷ್ಟು ಮಿಕ್ಕಿದೆ, ಅದು ದಟ್ ವಿಲ್ ಗಿವ್ಸ್ ದಿ ಅಮೌಂಟ್ ಆಫ್ ಹೀಟ್ ಯುಟಿಲೈಸ್ಡ್ ಇನ್ ದಿ ವರ್ಕ್ ಡನ್ಗೆ ಎಷ್ಟು ಹೀಟನ್ನು ಯುಟಿಲೈಸ್ ಮಾಡಿದೆ ಅನ್ನೋದಕ್ಕೆ, ಎಷ್ಟು ಸಪ್ಲೈ ಮಾಡಿರ್ತೀವಿ ಮತ್ತು ಎಷ್ಟು ಉಳಿದಿದೆ ಅನ್ನೋದಕ್ಕೆ, ದಟ್ ಈಸ್ Q1 minus Q2 is the amount of work done in terms of heat. Next we will see the thermal efficiency of this heat engine. ಈಗ ಥರ್ಮಲ್ ಅಂತಂದರೆ ಹೀಟ್, ಇಲ್ಲಿ ಎಫಿಷಿಯನ್ಸಿ ಅಂತಂದರೆ ಅದರಿಂದ ನಮಗೆ ಎಷ್ಟು ಯೂಸ್ ಆಗಿದೆ, ಅದರಿಂದ ನಮಗೆ ಎಷ್ಟು ಅನುಕೂಲ ಆಗಿದೆ ಅನ್ನೋದನ್ನು ಎಫಿಷಿಯನ್ಸಿ ಅಂತೀವಿ. ಅದರಿಂದ ನಮಗೆ ಎಷ್ಟು ಯೂಸ್ ಆಗುತ್ತೆ ಅಂತ. ಇಲ್ಲಿ ಎಫಿಷಿಯನ್ಸಿ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್ ದಿ ನೆಟ್ ಎಕ್ಸ್ಟರ್ನಲ್ ವರ್ಕ್ ಡನ್ ಬೈ ದಿ ಇಂಜಿನ್ ಡ್ಯೂರಿಂಗ್ ಒನ್ ಸೈಕಲ್ ಟು ದಿ ಹೀಟ್ ಅಬ್ಸರ್ವ್ಡ್ ಫ್ರಮ್ ದಿ ಸೋರ್ಸ್. ಅದರ ಎಫಿಷಿಯನ್ಸಿ ಅಂತಂದರೆ ಔಟ್ಪುಟ್ಟು ನಾವು ಎಷ್ಟು ಕೊಟ್ಟಿರ್ತೀವಿ, ಇನ್ಪುಟ್ ಅಂದರೆ ನಮಗೆ ಎಷ್ಟು ವರ್ಕ್ ಸಿಗುತ್ತೆ ನಾವು ಎಷ್ಟು ಕೊಟ್ಟಿರೋದಕ್ಕೆ. ಹಾಗಾಗಿ ಔಟ್ಪುಟ್ ಈಸ್ ದಿ ವರ್ಕ್ ಡನ್ ಡಿವೈಡೆಡ್ ಬೈ Q1. ಈಗ ಫ್ರಮ್ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸಿಂದ ನಮಗೆ ಗೊತ್ತು ದಿ ಅಮೌಂಟ್ ಆಫ್ ಹೀಟ್ ಸಪ್ಲೈಡ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ವರ್ಕ್ ಡನ್ ಪ್ಲಸ್ ದಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಹಾಗಾಗಿ ವರ್ಕ್ ಡನ್ W is equal to Q1 minus Q2. Therefore, if you substitute W here, Q1 minus Q2 divided by Q1. Therefore, efficiency is either throughout the equation if you divide by Q1 1 ಆಗುತ್ತೆ minus Q2 by Q1 ಆಗುತ್ತೆ. This is the efficiency formula of heat engine. ಅಥವಾ ಇದು ಕಾರ್ನಾಟ್ ಇಂಜಿನ್ಗೂ ಕೂಡ ದಿ ಸೇಮ್ ಎಫಿಷಿಯನ್ಸಿ ಫಾರ್ಮುಲಾ 1 minus Q2 by Q1. In terms of temperature, the efficiency is 1 minus T2 by T1. T2 ಅಂತಂದರೆ ದಿ ಟೆಂಪರೇಚರ್ ಆಫ್ ದಿ ಸಿಂಕ್ ಅಥವಾ ಕೋಲ್ಡ್ ರಿಸರ್ವೇರು. T1 ಅಂತಂದರೆ ದಿ ಟೆಂಪರೇಚರ್ ಆಫ್ ದಿ ಹಾಟ್ ರಿಸರ್ವೇರ್ ಅಥವಾ ಸೋರ್ಸ್ದು ಟೆಂಪರೇಚರ್. ನಾವೇನು ಸೋರ್ಸ್ ಟೆಂಪರೇಚರ್ ಇದು ಬರುತ್ತಲ್ಲ ಅದು ಟೆಂಪರೇಚರ್ ಈಸ್ T1 ಆ್ಯಂಡ್ ದಿ ಸಿಂಕ್ ಟೆಂಪರೇಚರ್ ಈಸ್ T2. This is the thermal efficiency of heat engine. Now we will see the petrol engine. This petrol engine is also called as the gasoline engine. Gasoline ಅಂತಂದರೆ ಪೆಟ್ರೋಲ್ದು ವೇಪರ್ ಪ್ಲಸ್ ದಿ ಮಿಕ್ಸ್ಚರ್ ಆಫ್ ಏರ್. ಹಾಗಾಗಿ ಇದನ್ನು ದಿ ವಿಲ್ ಆಲ್ಸೋ ಕಾಲ್ಡ್ ಆಸ್ ದಿ ಗ್ಯಾಸೋಲಿನ್ ಇಂಜಿನ್, ದಿ ವೇಪರ್ ಆಫ್ ದಿ ಪೆಟ್ರೋಲ್ ಆ್ಯಂಡ್ ದಿ ಏರ್, ಮಿಕ್ಸ್ಚರ್ ಆಫ್ ವೇಪರ್ ಆಫ್ ಪೆಟ್ರೋಲ್ ಆ್ಯಂಡ್ ಏರ್. ಇದ್ರ ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದಿಸ್ ಪೆಟ್ರೋಲ್ ಇಂಜಿನ್, ಇಟ್ಸ್ ವರ್ಕ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಕಾರ್ನಾಟ್ ಸೈಕಲ್. ಇನ್ ಫ್ಯೂಚರ್ ವಿಲ್ ಸಿ ವಾಟ್ ಈಸ್ ದಿಸ್ ಕಾರ್ನಾಟ್ ಸೈಕಲ್. ಈಗ ಕನ್ಸ್ಟ್ರಕ್ಷನ್, ದಿಸ್ ಈಸ್ ದಿ ಸಿಂಪಲ್ ಕನ್ಸ್ಟ್ರಕ್ಷನ್ ಆಫ್ a single piston petrol engine. It consists of the piston and the connecting rods, crankshaft, the spark plug, this one is spark plug, the fuel injector. This fuel injector will inject both petrol plus air. Air ಮತ್ತು petrol ಎರಡನ್ನು inject ಮಾಡುತ್ತೆ through this inlet valve, and this is outlet valve. This is the simple construction of the petrol engine. Now we will see what is the working of this petrol engine. Now this working is broadly divided into 4 steps. The first step is intake stroke, second one is compression stroke, the third one is power stroke, and the fourth one is exhaust stroke. ಈ ಇಂಟೇಕ್ ಸ್ಟ್ರೋಕಲ್ಲಿ ಏನಾಗುತ್ತೆ, ಈ ಇನ್ಲೆಟ್ ವಾಲ್ವ್ ಫಸ್ಟು ಓಪನ್ ಇರುತ್ತೆ. ಇದು ಓಪನ್ ಇರೋದ್ರಿಂದ ಪೆಟ್ರೋಲು ಮತ್ತು ಈ ಫ್ಯೂಯಲ್ ಇಂಜೆಕ್ಟರು ಪೆಟ್ರೋಲ್ ಪ್ಲಸ್ ಏರ್ನ ಒಟ್ಟಿಗೆ ಇಲ್ಲಿ ಪಾಸ್ ಮಾಡುತ್ತೆ ಥ್ರೂ ದಿ ಇನ್ಲೆಟ್ ವಾಲ್ವ್. ಇದು ಒಳಗಡೆ ಬರೋದ್ರಿಂದ ಇದು ಪಿಸ್ಟನು ಕೆಳಗಡೆ ಇರುತ್ತೆ. ಇಟ್ ಮೂವ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್. ಇದು ಡೌನ್ವರ್ಡ್ ಮೂವ್ ಆಗುತ್ತೆ. ಡೌನ್ವರ್ಡ್ ಮೂವ್ ಆಗೋದ್ರಿಂದ ಇಲ್ಲೆಲ್ಲ ಸ್ಟೋರ್ ಆಗುತ್ತೆ. ಈಗ ಕಂಪ್ರೆಷನ್ ಸ್ಟ್ರೋಕಲ್ಲಿ ಇದೆಲ್ಲ ಬಂದು ಆದಮೇಲೆ ಇದು ಇನ್ಲೆಟ್ ವಾಲ್ವು ಕ್ಲೋಸ್ ಆಗುತ್ತೆ. ಇದು ಕ್ಲೋಸ್ ಆಗೋದ್ರಿಂದ ಇದು ಪಿಸ್ಟನ್ ಮೇಲೆ ಬರೋದ್ರಿಂದ ಇಲ್ಲೆಲ್ಲ ಏನಾಗುತ್ತೆ, ಪೆಟ್ರೋಲ್ ಮತ್ತು ಏರು ಮಿಕ್ಸ್ಚರ್ ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ. ವಿತ್ ಹೈ ಪ್ರೆಷರಲ್ಲಿ ಕಂಪ್ರೆಸ್ ಆಗುತ್ತೆ. ದಿಸ್ ಮಿಕ್ಸ್ಚರ್ ಈಸ್ ಕಂಪ್ರೆಸ್ಡ್ ಅಡಿಬ್ಯಾಟಿಕಲಿ. ಅಡಿಬ್ಯಾಟಿಕಲಿ ಅಂತಂದರೆ ಹೀಟು ಕಾನ್ಸ್ಟೆಂಟ್ ಇರುತ್ತೆ, ಆ ರೀತಿ ಈ ಮಿಕ್ಸ್ಚರ್ ಆಫ್ ಪೆಟ್ರೋಲ್ ಮತ್ತು ಏರು ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದಮೇಲೆ ಏನಾಗುತ್ತೆ, ಈ ಸ್ಟೇಜಲ್ಲಿ ನೆಕ್ಸ್ಟ್ ಸ್ಟೇಜಲ್ಲಿ ದಿಸ್ ಸ್ಪಾರ್ಕ್ ಪ್ಲಗ್ ವಿಲ್ ಪ್ರೊಡ್ಯೂಸ್ ದಿ ಸ್ಪಾರ್ಕ್. ಇದು ಸ್ಪಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಪಾರ್ಕ್ನ ಪ್ರೊಡ್ಯೂಸ್ ಮಾಡಿದಾಗ ಇದು ಬಸ್ಟ್ ಆಗುತ್ತೆ, ಮೀನ್ಸ್ ಬರ್ನ್ ಆಗುತ್ತೆ. ದಿಸ್ ಮಿಕ್ಸ್ಚರು ಬರ್ನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಪಾರ್ಕ್ ಪ್ಲಗ್ ಹೆಂಗೆ ವರ್ಕಿಂಗು ಅಂತ ಅದು ಸ್ಪಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಈಗ ಗ್ಯಾಸ್ ಸ್ಟವ್, ಇಫ್ ಯು ವಾಂಟ್ ಟು ಫೈಟ್ ದಿ ಗ್ಯಾಸ್ ಸ್ಟವ್ ಆರ್ ಇಫ್ ಯು ವಾಂಟ್ ಟು ಇಗ್ನೈಟ್ ದಿ ಗ್ಯಾಸ್ ಸ್ಟವ್, ನಾವೇನು ಮಾಡ್ತೀವಿ, ಒಂದು ಸ್ಟಿಕ್ಕರ್ನ ಯೂಸ್ ಮಾಡ್ತೀವಿ. ಆ ಸ್ಟಿಕ್ಕರ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಸ್ಪಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸಿಮಿಲರ್ಲಿ ಅದರಿಂದ ನಮಗೆ ಗ್ಯಾಸ್ ಸ್ಟವ್ ಬರ್ನ್ ಆಗುತ್ತೆ.
ಗ್ಯಾಸ್ ಸಿಸ್ಟಮ್ನ ನಾವು ಇಗ್ನೈಟ್ ಮಾಡ್ತೀವಿ. ಅದೇ ರೀತಿ ಈ ಸ್ಪಾರ್ಕ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಇಲ್ಲಿ ಬಸ್ಟ್ ಆಗುತ್ತೆ ಅಥವಾ ಬರ್ನ್ ಆಗುತ್ತೆ ದಿಸ್ ಮಿಕ್ಸ್ಚರ್. ಇದು ಬರ್ನ್ ಆಗೋದ್ರಿಂದ ಲಾಟ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಅಥವಾ ಜಾಸ್ತಿ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಇದು ಎನರ್ಜಿನ ರಿಲೀಸ್ ಆಗೋದ್ರಿಂದ ಈ ಪಿಸ್ಟನ್ನು ಕೆಳಗಡೆ ಮೂವ್ ಆಗುತ್ತೆ. ದಿಸ್ ಪಿಸ್ಟನ್ ವಿಲ್ ಮೂವ್ ಡೌನ್ವರ್ಡ್. ದೇರ್ಫೋರ್ ಇನ್ ದಿಸ್ ಕೇಸ್ ದಿ ಮಿಕ್ಸ್ಚರ್ ಈಸ್ ಎಕ್ಸ್ಪ್ಯಾಂಡ್ ಅಡಿಯಾಬ್ಯಾಟಿಕಲಿ. ದಿ ಮಿಕ್ಸ್ಚರ್ ಏನಾಗುತ್ತೆ, ಬರ್ನ್ ಆಗೋದ್ರಿಂದ ಇದು ಅಡಿಯಾಬ್ಯಾಟಿಕ್ ಆಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಪವರ್ ಸ್ಟ್ರೋಕ್. ಪವರ್ ಅಂತಂದರೆ ಇದು ವೀಲ್ ಮೂವ್ ಆಗುತ್ತೆ. ಇದು ಫ್ಲೈ ವೀಲ್, ಈ ಪಿಸ್ಟನ್ನು ಈ ಕೆಳಗಡೆ ಬರೋದ್ರಿಂದ ಈ ಫ್ಲೈ ವೀಲ್ ಮೂವ್ ಆಗುತ್ತೆ. ಈ ಫ್ಲೈ ವೀಲು ರನ್ ಆಗೋದ್ರಿಂದ ಇದಕ್ಕೆ ಅಟ್ಯಾಚ್ ಆಗಿರೋಂಥ ವೀಲ್ ಮೂವ್ ಆಗುತ್ತೆ. ಈ ವೀಲ್ ಮೂವ್ ಆಗೋದ್ರಿಂದ ಆ ವೆಹಿಕಲ್ದು ವೀಲ್ ಕೂಡ ಮೂವ್ ಆಗುತ್ತೆ. ಇದರದ್ದು ವೀಲು ವೆಹಿಕಲ್ ವೀಲಿಗೆ ಅಟ್ಯಾಚ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬೈಕಲ್ಲಿ ಫ್ರಂಟ್ ವೀಲು ಓನ್ಲಿ ದ ಡೈರೆಕ್ಷನ್ನು ಇದು ಮಾಡೋಕ್ಕೆ ಮಾತ್ರ ಇರುತ್ತೆ, ಜಸ್ಟ್ ಟು ಶೋ ದಿ ಡೈರೆಕ್ಷನ್. ಆದರೆ ಈ ಪವರ್ ಸ್ಟ್ರೋಕಲ್ಲಿ ಇಂಜಿನ್ದು ಈ ಪವರ್ ವೀಲ್ ಆರ್ ದಿ ಫ್ಲೈ ವೀಲ್ ಈಸ್ ಅಟ್ಯಾಚ್ಡ್ ಟು ದಿ ಬೈಕಲ್ಲಿ ಬ್ಯಾಕ್ ವೀಲಿಗೆ ಅಟ್ಯಾಚ್ ಮಾಡಿರ್ತಾರೆ. ಇಟ್ ವಿಲ್ ಓನ್ಲಿ ರನ್ ದಿ ಬ್ಯಾಕ್ ವೀಲ್. ಆದರೆ ಡೈರೆಕ್ಷನ್ ನಾವು ಮೂವ್ ಮಾಡೋದು ಫ್ರಂಟ್ ವೀಲ್ ಮಾತ್ರ. ಆದರೆ ಇಂಜಿನ್ಗೆ ಅಟ್ಯಾಚ್ ಆಗಿರೋಂಥ ವೀಲು ಬೈಕ್ಗಳಲ್ಲಿ ಬ್ಯಾಕ್ ವೀಲ್ ಅಟ್ಯಾಚ್ ಆಗಿರುತ್ತೆ. ನಾವು ಇನ್ ದಿ ನೆಕ್ಸ್ಟ್ ಕೇಸ್ ದಟ್ ಎಕ್ಸಾಸ್ಟ್ ಸ್ಟ್ರೋಕ್. ಎಕ್ಸಾಸ್ಟ್ ಅಂತಂದರೆ ಏನೇನು ಬರ್ನ್ ಆಗಿರುತ್ತಲ್ಲ ಅದಕ್ಕೆ ಏನಂತಾರೆ, ಹೊಗೆ ಆರ್ ಸಮಥಿಂಗ್ ವಿಚ್ ಈಸ್ ಬರ್ಂಟ್, ದ ಮಿಕ್ಸ್ಚರ್ ವಿಚ್ ಈಸ್ ಬರ್ಂಟ್ ಆಫ್ಟರ್ ಕಂಬಷನ್, ಆಫ್ಟರ್ ಬಸ್ಟ್, ದಟ್ ಈಸ್ ಗೋಯಿಂಗ್ ಥ್ರೂ ದಿ ಔಟ್ಲೆಟ್ ವಾಲ್. ಔಟ್ಲೆಟ್ ವಾಲಿಂದ ಅದೇನೇನು ಬರ್ನ್ ಆಗಿರುತ್ತೆ ಅದು ಹೊರಗಡೆ ಹೋಗುತ್ತೆ. ಇದು ಹೊರಗಡೆ ಬಂದಿದ್ದು ಥ್ರೂ ದಿ ಸೈಲೆನ್ಸರ್. ಬೈಕ್ಗಳಲ್ಲಾದರೆ ಸೈಲೆನ್ಸರಿಂದ ಅದೇನಾಗುತ್ತೆ, ಹೊರಗಡೆ ಎನ್ವೈರ್ಮೆಂಟಿಗೆ ಅದು ಹೋಗುತ್ತೆ. ಹೊರಗಡೆ ಎನ್ವೈರ್ಮೆಂಟು ಈಸ್ ದಿ ಯುವರ್ ಸಿಂಕು ಹೊರಗಡೆ ಎನ್ವೈರ್ಮೆಂಟು ಕಡಿಮೆ ಟೆಂಪರೇಚರ್ ಅದರಿಂದ ಏನಾಗುತ್ತೆ, ಅದು ಥ್ರೂ ದಿ ಸಿಂಕ್ಸ್ ದ ಹೀಟ್ ಈಸ್ ರಿಲೀಸ್ ಟು ದಿ ಎನ್ವೈರ್ಮೆಂಟ್. ಮೀನ್ಸ್ ದ ಹೀಟ್ ಈಸ್ ರಿಲೀಸ್ ಟು ದಿ ಸಿಂಕ್ ಆಫ್ಟರ್ ಕಂಬಷನ್. ದಿಸ್ ಈಸ್ ದಿ ವರ್ಕಿಂಗ್ ಆಫ್ ಯುವರ್ ಪೆಟ್ರೋಲ್ ಇಂಜಿನ್. ಈ ಪೆಟ್ರೋಲ್ ಇಂಜಿನ್ದು ಎಫಿಷಿಯನ್ಸಿ 25 to 30% ಇರುತ್ತೆ. ಔಟ್ ಆಫ್ 100%, the efficiency will be 25 to 30% in case of petrol engine. Similarly, we will see the diesel engine. ಈ ಡೀಸೆಲ್ ಇಂಜಿನಲ್ಲಿ ಸೇಮ್ ಪ್ರಿನ್ಸಿಪಲ್. ಇಟ್ ವರ್ಕ್ಸ್ ಆನ್ ದಿ ಕಾರ್ನಾಟ್ ಸೈಕಲ್. ಕನ್ಸ್ಟ್ರಕ್ಷನ್, ಇಟ್ ಕನ್ಸಿಸ್ಟ್ ಆಫ್ ದಿ ಪಿಸ್ಟನ್, ಕನೆಕ್ಟಿಂಗ್ ರಾಡ್ಸ್, ದಿ ಕ್ರ್ಯಾಂಕ್ ಶಾಫ್ಟ್, ದಿ ಫ್ಯೂಯಲ್ ಇಂಜೆಕ್ಟರ್. ಇಲ್ಲಿ ಫ್ಯೂಯಲ್ ಇಂಜೆಕ್ಟರಲ್ಲಿ ಇಲ್ಲಿತ್ತು, ಪೆಟ್ರೋಲ್ ಇಂಜಿನ್ ಹತ್ರ ಇಲ್ಲಿರುತ್ತೆ. ಇಲ್ಲಿ ಫ್ಯೂಯಲ್ ಇಂಜೆಕ್ಟರ್ ಬರೀ ಡೀಸೆಲ್ ಮಾತ್ರ ಅಲೋ ಮಾಡುತ್ತೆ, ಒಳಗಡೆ ಕಳಿಸುತ್ತೆ. ಇಲ್ಲಿ ಏರ್ ಮಾತ್ರ ಬರ್ತಿರುತ್ತೆ. ಇಟ್ ಕನ್ಸಿಸ್ಟ್ ಆಫ್ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಲ್. ದ ಡಿಫ್ರೆನ್ಸ್ ಇನ್ ದಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಇಂಜಿನ್ ಈಸ್, in the case of diesel engine there is no spark plug in diesel engine. Petrol engine ಅಲ್ಲಿ spark plug ಇರುತ್ತೆ, diesel engine ಅಲ್ಲಿ spark plug ಇರೋಲ್ಲ. That is the only difference in petrol and diesel engine. Next we will see the working of this diesel engine. Same principle ಇರೋದ್ರಿಂದ it is also consists of the 4 steps. ಮೊದಲನೇ ಸ್ಟೆಪ್ಪಲ್ಲಿ ಇನ್ಲೆಟ್ ವಾಲ್ವಿಂದ ಏರು ಎಂಟರ್ ಆಗುತ್ತೆ, ಬರೀ ಏರ್ ಮಾತ್ರ ಎಂಟರ್ ಆಗುತ್ತೆ. ಏರ್ ಎಂಟರ್ ಆಗೋದು ಕಂಪ್ರೆಷನ್ ಸ್ಟ್ರೋಕಲ್ಲಿ, ಇದು ಏರು ಕಂಪ್ರೆಸ್ ಆಗುತ್ತೆ. ಇದು ಅಡಿಯಾಬ್ಯಾಟಿಕಲಿ ಕಂಪ್ರೆಸ್ ಆಗೋದ್ರಿಂದ ಇದು ಏರ್ದು ಪ್ರೆಷರು ಜಾಸ್ತಿ ಆಗುತ್ತೆ. ಇದು ಪ್ರೆಷರ್ ಜಾಸ್ತಿ ಆಗೋದ್ರಿಂದ, ಟೆಂಪರೇಚರ್ ಸೇಮ್ ಇರಿದ್ರೆ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಈ ಪ್ರೆಷರು ಹೈ ಪ್ರೆಷರ್ ಇರೋ ಏರಿಗೆ ನಾವು ಡೀಸೆಲ್ನ ಅಲೋ ಮಾಡ್ತಾರೆ. ನೆಕ್ಸ್ಟ್ ಡೀಸೆಲ್ನ ನಾವು ಅಲೋ ಮಾಡಿದಾಗ, ಡೀಸೆಲ್ನ ಪಾಸ್ ಮಾಡಿದಾಗ ಏನಾಗುತ್ತೆ, ಡ್ಯೂ ಟು ಫ್ರಿಕ್ಷನ್ ಬಿಟ್ವೀನ್ ದಿ ಏರ್ ಮಾಲಿಕ್ಯೂಲ್ಸ್ ಆ್ಯಂಡ್ ದಿ ಡೀಸೆಲ್, ದಿಸ್ ಏರ್ ಆಫ್ ಹೈ ಪ್ರೆಷರ್ ಏನಾಗುತ್ತೆ, ಅದು ಬಸ್ಟ್ ಆಗುತ್ತೆ, ಅದು ಬರ್ನ್ ಆಗುತ್ತೆ. ಅಲ್ಲಿ ಪೆಟ್ರೋಲ್ ಇಂಜಿನಲ್ಲಿ ಸ್ಪಾರ್ಕ್ ಪ್ಲಗ್ ಇತ್ತು, ಅದರಿಂದ ನಮಗೆ ಬರ್ನ್ ಆಗ್ತಿತ್ತು. ಆದರೆ ಇದು ವಿತೌಟ್ ಸ್ಪಾರ್ಕ್ ಪ್ಲಗ್, ವೆನ್ ಯು ಇಮಿಡಿಯೇಟ್ಲಿ ಅಲೋನ್ ಇಫ್ ಯು ಅಲೋ ದಿ ಡೀಸೆಲ್ ವಿಚ್ ಈಸ್ ಎಟ್ ಎ ಏರ್ ಆಫ್ ಹೈ ಪ್ರೆಷರ್, ದೆನ್ ದಿ ಕಂಬಷನ್ ವಿಲ್ ಸ್ಟಾರ್ಟ್, ಬರ್ನ್ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆಗೋದ್ರಿಂದ ಸೇಮ್ ಇದು ಪವರ್ ಸ್ಟ್ರೋಕಲ್ಲಿ ಅದು ಆಫ್ಟರ್ burning, after combustion, after the burst, this piston will move downwards. Due to that the wheel and the other parts of the vehicle will move in the power stroke. Next in the exhaust stroke ಅಲ್ಲಿ same, after combustion this piston will come upward. ಇದು ಪಿಸ್ಟನ್ ಮೇಲೆ ಬರುತ್ತೆ. ಇದು ಪಿಸ್ಟನ್ ಮೇಲೆ ಬರೋದ್ರಿಂದ ಇದು ಕಂಬಷನ್ ಆಗಿರೋದು, ಏನೇನು ಕಂಬಷನ್ ಆಗಿದೆ, ಏನೇನು ಬರ್ಂಟ್ ಆಗಿದೆ ಆ ಮಿಕ್ಸ್ಚರು ಥ್ರೂ ದಿ ಔಟ್ಲೆಟ್ ವಾಲ್ವ್ ಇದು ಹೊರಗಡೆ ಎನ್ವೈರ್ಮೆಂಟ್ ಅಂದರೆ ಸಿಂಕು ಟು ದಿ ಎನ್ವೈರ್ಮೆಂಟಿಗೆ ಇದು ಟ್ರಾನ್ಸ್ಫರ್ ಆಗುತ್ತೆ ಹೀಟು. ದಿಸ್ ಈಸ್ ದಿ ಸೇಮ್ ವರ್ಕಿಂಗ್ ಪ್ರಿನ್ಸಿಪಲ್ ಆ್ಯಸ್ ಪೆಟ್ರೋಲ್ ಇಂಜಿನ್. ಓನ್ಲಿ ದ ಡಿಫ್ರೆನ್ಸ್ ಈಸ್ ಪಿಸ್ಟನ್ ಇರಲ್ಲ, ಪಿಸ್ಟನ್ ಬದಲು
ಫ್ಯೂಯಲ್ ಇಂಜೆಕ್ಟರ್ ಡೀಸೆಲ್ನ ಅಲೋ ಮಾಡ್ತಿರುತ್ತೆ. ಇಲ್ಲಿ ಯಾವುದೇ ಥರದ ಸ್ಪಾರ್ಕ್ ಪ್ಲಗ್ ಇರಲ್ಲ. ಇಲ್ಲಿ ಕಂಪೇರ್ ಟು ಪೆಟ್ರೋಲ್ ಇಂಜಿನ್, ದ ಡೀಸೆಲ್ ಇಂಜಿನ್ದು ಎಫಿಷಿಯನ್ಸಿ ಜಾಸ್ತಿ, ದಟ್ ಈಸ್ 35 to 40%. ಅದಕ್ಕೇನೆ ಕಾರ್ಗಳಲ್ಲಿ ಈ ಕಂಪೇರ್ ಟು ಡೀಸೆಲ್ ಕಾರ್, ದಿ ಪೆಟ್ರೋಲ್ ಕಾರ್ ಈಸ್ ಹ್ಯಾವಿಂಗ್ ಲೆಸ್ ಮೈಲೇಜ್. ಹಂಗಾಗಿ ಡೀಸೆಲ್ ಕಾರ್ಗಳು ಜಾಸ್ತಿ ಮೈಲೇಜ್ ಕೊಡ್ತವೆ ಕಂಪೇರ್ ಟು ದಿ ಪೆಟ್ರೋಲ್ ಕಾರ್ಸ್. Therefore, the petrol engine is having more, this diesel engine is having more efficiency than the petrol engine. Now, based on this is the Hstr 2015 question. The question is, which one of the following is not the part of the petrol engine? First one is the piston, second is fuel injection pump, the third one is the carburetor, fourth one is spark plug. So far we know that ಕಾರ್ಬೊರೇಟರ್ ಅದು ಹೊರಗಡೆ ಇರುತ್ತೆ, ಏರ್, ದಟ್ ಪ್ಯೂರ್ ವೇರ್ ಟು ಫಿಲ್ಟರ್ ದಟ್ ಏರ್ ಆ್ಯಂಡ್ ಆಲ್. ದಿಸ್ ಪಿಸ್ಟನ್, ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಆ್ಯಂಡ್ ಸ್ಪಾರ್ಕ್ ಪ್ಲಗ್ ವಿಲ್ ಬಿ ದೇರ್ ಇನ್ ದಿ petrol engine. This carburetor will not be there in the petrol engine. Therefore, the answer is third option, that is 3, that is carburetor is not a part of petrol engine. Idishtene. Thank you.